ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಕಳೆದ ಲೋಕಸಭಾ ಎಲೆಕ್ಷನ್ನ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಡೀ ದೇಶದ ಕುತೂಹಲವನ್ನು ಕೆರಳಿಸಿತು. ಏನಾಗುತ್ತೆ ಅಲ್ಲಿನ ಫಲಿತಾಂಶ, ಏನಾಗಬಹುದು ಅನ್ನೋ ಬಗ್ಗೆ ನಾನಾ ಲೆಕ್ಕಾಚಾರಗಳಿತ್ತು. ಅಲ್ಲಿ ಡಾಕ್ಟರ್ CN ಮಂಜುನಾಥ್ ಗೆದ್ದಿದ್ದೂ ಆಯಿತು. ಈಗ ಮತ್ತೆ ಅಂಥದ್ದೇ ಒಂದು ಕ್ಷೇತ್ರ ಅಥವಾ ಅದೇ ಜಿಲ್ಲೆಯ ಮತ್ತೊಂದು ಕ್ಷೇತ್ರ ಬೈ ಎಲೆಕ್ಷನ್ಗೆ ಸಜ್ಜಾಗಿದೆ. ಆ ಕ್ಷೇತ್ರ ಇಡೀ ರಾಜ್ಯದ ಕುತೂಹಲಕ್ಕೆ ಕಾರಣ ಆಗೋದು ಖಚಿತವಾಗ್ತಾ ಇದೆ. ಕಾರಣ ಆ ಕ್ಷೇತ್ರದಲ್ಲೂ ಕೂಡ ಬಹಳ ಪ್ರಬಲವಾದಂಥ ಪೈಪೋಟಿ ನಡೆಯುವಂಥ ಮುನ್ಸೂಚನೆ ಕಾಣ್ತಾ ಇದೆ. ನಾನು ಹೇಳ್ತಾ ಇರುವಂಥ ಕ್ಷೇತ್ರ ಬೇರೆ ಯಾವುದೂ ಅಲ್ಲ, ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಬರೋದಕ್ಕಿದೆ. ಒಕ್ಕಲಿಗ ಕೋಟೆಯಲ್ಲಿ ಮತ್ತೊಂದು ಯುದ್ಧಕ್ಕೆ ಆ ಮೂಲಕ ಸಿದ್ಧತೆಯಾಗ್ತಾ ಇದೆ. DK ವರ್ಸಸ್ HDK, ಚನ್ನಪಟ್ಟಣ ಯುದ್ಧ ಭೂಮಿ. ಚನ್ನಪಟ್ಟಣದಲ್ಲೇ ಠಿಕಾಣಿ ಹೂಡಿದ್ದಾರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಜನಸ್ಪಂದನ ಕಾರ್ಯಕ್ರಮದ ಮುಖಾಂತರ ಜನರ ಬಳಿಗೆ ಹೋಗ್ತಾ ಇದ್ದಾರೆ. ಬೈ ಎಲೆಕ್ಷನ್ಗೋಸ್ಕರ ಶಸ್ತ್ರಾಸ್ತ್ರಗಳನ್ನ, ಗುರಾಣಿಗಳನ್ನ ರೆಡಿ ಮಾಡಿಕೊಳ್ತಾ ಇದ್ದಾರೆ DK ಶಿವಕುಮಾರ್. ಅಧಿಕಾರದ ಬಲವನ್ನ ಬಳಸಿ ಜನರ ಮನಸ್ಸು ಗೆಲ್ಲುವಂತ ಕಾರ್ಯತಂತ್ರ DK ಶಿವಕುಮಾರ್ ಅವರು. ಇವತ್ತು ಬೈ ಎಲೆಕ್ಷನ್ ನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಕಾಂಗ್ರೆಸ್ನಿಂದ ಅನ್ನೋ ಪ್ರಶ್ನೆಗೆ ಉತ್ತರವೂ ಕೂಡ ಒಂದು ಹಂತದಲ್ಲಿ ಸಿಕ್ಕಂತೆ ಕಾಣಿಸ್ತಾ ಇದೆ. ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಪ್ರಶ್ನೆಗೆ DCM DK ಶಿವಕುಮಾರ್ ಉತ್ತರವನ್ನು ಕೊಟ್ಟಿದ್ದಾರೆ. ಸ್ವತಃ ಅವರೇ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಖಚಿತ ಆಗ್ತಾ ಇದೆ. ಆ ಸುಳಿವನ್ನ ಅವರು ಇವತ್ತು ಬಿಟ್ಟು ಕೊಟ್ಟಿದ್ದಾರೆ. DK ಶಿವಕುಮಾರ್ ಮಾತನಾಡಿದ್ದೇನು ನೋಡೋಣ. ಯಾರು ಏನೇ ಹೇಳಿ, ಯಾರು ಏನೇ ಟೀಕೆ ಮಾಡಲಿ, ನಾನು ತಲೆ ಕೆಡಿಸ್ಕೊಳ್ಳೋನಲ್ಲ. ನಾನು ನಿಮ್ಗೋಸ್ಕರ ಒಂದು ಹೊಸ ಆಯಾಮವನ್ನ ಸಿದ್ಧ ಮಾಡಲಿಕ್ಕೆ ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಆದರೆ ಯಾರು ಬರಲಿ, ಯಾರು ಹೋಗ್ಲಿ, ನಾನು ನಿಮ್ಮ ಜಿಲ್ಲೆಯನ್ನು, ನಿಮ್ಮ ಮಗ, ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ನನ್ನ ಮನೆ ಬಾಗಿಲು ಯಾವಾಗಲೂ ನಮ್ಮ ಚನ್ನಪಟ್ಟಣ ತಾಲೂಕಿನ ಮಹಾಜನತೆಗೆ ತೆಗೆದುಕೊಂಡು ಇರ್ತದೆ. ಏನೇ ಸಮಸ್ಯೆ ಇರಲಿ, ಯಾವುದೇ ಪಕ್ಷದವ್ರು ಯಾವ ಬೇಕಾದ್ರೂ ಬಂದು ನನ್ನನ್ನ ಭೇಟಿ ಮಾಡಿ. ನನಗೆ ನೀವು, ನಿಮ್ಗೆ ನಾನು, ಇದು ಶಾಶ್ವತ. ಆಯ್ತು, ಹಂಗೆ ಅನ್ಕೊಳ್ಳಿ, ಪರವಾಗಿಲ್ಲ. ಬೈ ಎಲೆಕ್ಷನ್ ಅನ್ಕೊಂತಾನೆ ಅನ್ಕೊಳ್ಳಿ, ಜನಕ್ಕೆ ಸ್ಪಂದನೆ ಮಾಡ್ಬೇಕಲ್ಲ. ಬೈ ಎಲೆಕ್ಷನ್ ಅನ್ಕೊಳ್ಳಿ, ಏನ್ ತಪ್ಪೇನಿದೆ? ಶಾಸಕರಿಲ್ಲ, ಶಾಸಕರಿದ್ರೆ ನಾನ್ಯಾಕೆ ಬರ್ತಿದ್ದೆ? ಇಲ್ಲ ಜಿಲ್ಲೆಯಲ್ಲೋ ತಾಲೂಕು ಎಲ್ಲ ಬಂದು ಜಿಲ್ಲಾ ಮಿನಿಸ್ಟರ್ ಮಾಡ್ಬಿಟ್ಟು ಹೋಗ್ತಿದ್ರು. ಮಾಡ್ಬೇಕಾಯ್ತು, ಯಾರು ಬೇಡ ಅಂತಾರೆ? ಈಗ ಚೇರ್ ಖಾಲಿ ಆದಕ್ಕೆ ಬಂದು ಕೂತಿದ್ದೆ ನಾನು. ಚೇರಲ್ಲಿ ಕೂತಿದ್ರೆ ಯಾರು ಬರ್ತಿದ್ರಾ? ಯಾರು ಬರ್ತಿದ್ರು? ನೋಡಪ್ಪ, ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ರಾಜಕಾರಣ ಇಲ್ಲಿ ಮುಖ್ಯ ಅಲ್ಲ, ಜನರ ಬದುಕು ಮುಖ್ಯ. ಅದು ಮುಖ್ಯ. ನೋಡ್ರಿ, ಸ್ಪೆಷಲ್ ಗ್ರಾಂಟ್ ಈಗಾಗಲೇ ನಿನ್ನೆ ಡಿಸಿಷನ್ ತಗೊಂಡಿದ್ದಾರೆ. ಯಾರ್ಯಾರಿಗೆ ಏನ್ ಕೊಡ್ಬೇಕು ಅಂತ ಫಸ್ಟ್ ನಮ್ದು ನಾಳೆ ಎಲ್ಲ ಅರ್ಜಿಗಳೆಲ್ಲ ಮುಗಿಲಿ. ಈಗ ಬಹಳ ಜನ ಚರಂಡಿ, ಮನೆ, ಕಾಂಕ್ರೀಟ್ ರೋಡು, ಖಾತೆಗಳು ಇವೆಲ್ಲ ಕೊಟ್ಟಿದ್ದಾರೆ. ಕೆಲವು ಸಮುದಾಯ ಭವನಗಳು, ಈಗ ನೋಡಿ ಹೆಣ್ಮಗಳು ಸ್ಕೂಲ್ ವಿಚಾರ 125 ಜನ ಒಂದೇ ಇದರಲ್ಲಿ ಮಲಗಿಸ್ತಾ ಇದಾರಂತೆ. ಇಂಥವೆಲ್ಲ ಇದೆ. ಮಿನಿಮಮ್ ಅದೆಷ್ಟು ಬೇಕೋ ಸ್ಪೆಷಲ್ ಗ್ರಾಂಟು ತಂದು ಹಾಕ್ತೀವಿ. ಈಗ ಸದ್ಯಕ್ಕೆ 3 ಎಲೆಕ್ಷನ್ಗೂ ಬರ್ತೀವಿ. ಯಾರೇ ಅಭ್ಯರ್ಥಿಯಲ್ಲಿ ನನಗೆ ಓಟ್ ಹಾಕೋದವ್ರು, ನನಗೆ ಓಟ್ ಹಾಕಿ ಸುಮ್ಮನೆ ಅದೆಲ್ಲ ನಾಮಿನಿ ಅಷ್ಟೇ. ನನಗೆ ಓಟ್ ಕೇಳ್ತಾರೆ, ನನಗೆ ಓಟ್ ಕೇಳ್ತಾರೆ. ಈ ಅಚ್ಚರಿ ಅಭ್ಯರ್ಥಿ ಅನ್ನೋದೇ ಒಂದಷ್ಟು ಚರ್ಚೆ ಆಗ್ತಾ ಇದೆಯಲ್ಲ ಸರ್? ನಾನು ಹೇಳಿದೆ, ಏನ್ ಬೇಕೋ ಚರ್ಚೆ ಮಾಡ್ಲಿ, ಮಾಡೋರು, ಖುಷಿ ಪಡೋರು, ಮಾತಾಡೋರು. ನಾವು ಮಾಡ್ತಾ ಇರೋ ಈ ಕೆಲಸದಿಂದ ಕೊನೆ ಪಕ್ಷ ಜನರಿಗೆ ಒಂದು ಬರ್ಬೇಕಲ್ಲ ಸರ್, ಇವರೇ ಅನ್ನೋದನ್ನು ನಾವು ಇದ್ದೀನಿ ಅಂತ ಹೇಳ್ತಾ ಇದೀನಿ ಅವ್ರಿಗೆ. ಸೊ ಮೆಸೇಜ್ ಇಸ್ ಕ್ಲಿಯರ್. DK ಶಿವಕುಮಾರ್ ಕಂಟೆಸ್ಟ್ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿದೆ ಮತ್ತು ಯಾವುದೇ ಮುಚ್ಚುಮರೆ ಇಲ್ಲದೆ DK ಶಿವಕುಮಾರ್ ಒಪ್ಪಿಕೊಳ್ತಾ ಇದ್ದಾರೆ
ಬೈ ಎಲೆಕ್ಷನ್ಗಾಗಿ ನಾವು ಮಾಡ್ತಾ ಇರುವಂಥ ಸಿದ್ಧತೆ ಅಂತಲೇ ಅನ್ಕೊಳ್ಳಿ, ಏನು ಪ್ರಾಬ್ಲಮ್ಮು? ಹೌದು, ನಾವು ಸಿದ್ಧತೆನೇ ಮಾಡಿಕೊಳ್ತಾ ಇರೋದು ಬೈ ಎಲೆಕ್ಷನ್ಗೆ ಅಂತ ಹೇಳ್ತಾರೆ. ಜೊತೆಗೆ MLA ಇಲ್ಲ ಅಲ್ಲ ರೀ, ಅದಕ್ಕೆ ನಾನು ಬಂದಿದ್ದೀನಿ ಅನ್ನೋ ಕಾರಣವನ್ನು ಕೊಡ್ತಾ ಇದ್ದಾರೆ. ಶಾಸಕರು ಇಲ್ಲ ಅಂತಾದರೆ ಇನ್ಚಾರ್ಜ್ ಮಿನಿಸ್ಟರ್ ಇದ್ರು, ಅವ್ರು ಬರ್ತಾ ಇದ್ರು. ಆದರೆ ಇಲ್ಲಿ ಉಪಮುಖ್ಯಮಂತ್ರಿಯೇ ಬಂದು ಚನ್ನಪಟ್ಟಣದಲ್ಲಿ ಓಡಾಡ್ತಿದ್ದಾರೆ ಅಂತಂದ್ರೆ ಜಿಲ್ಲೆಯ ಮೇಲೆ ಪ್ರೀತಿನ ಬೈ ಎಲೆಕ್ಷನ್ಗಾಗಿ ಮಾಡ್ತಾ ಇರುವಂಥ ಸಿದ್ಧತೆನಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ ಬೈ ಎಲೆಕ್ಷನ್ ಬೇರೆ ಬೇರೆ ಕಡೆನೂ ಕೂಡ ನಡೆಯೋದಕ್ಕಿದೆ. ಶಿಗ್ಗಾವಲ್ಲೂ ಕೂಡ ಬೈ ಎಲೆಕ್ಷನ್ ಆಗೋದಕ್ಕಿದೆ. ಅಲ್ಲಿ ಹೋಗ್ತಾರ DK ಶಿವಕುಮಾರ್? ಅಲ್ಲಿ ಹೋಗಿ ಜನರ ಅಹವಾಲನ್ನ ಆಲಿಸ್ತಾರ? ಗೊತ್ತಿಲ್ಲ. ಚನ್ನಪಟ್ಟಣ ಮೂರು ದಿನ ಠಿಕಾಣಿ ಹೂಡಿ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಸೊ ಮೆಸೇಜ್ ಕ್ಲಿಯರ್ ಇದೆ. DK ಶಿವಕುಮಾರ್ ಸ್ಪರ್ಧೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ. ಸೊ DK ಶಿವಕುಮಾರ್ ಅವರು ಮಾತನಾಡಿದ್ದನ್ನ ಗಮನಿಸಿದ್ರೆ ಅವರೇ ಅಭ್ಯರ್ಥಿಯಾಗೋದು ಖಚಿತವಾಗ್ತಾ ಇದೆ, ಅಥವಾ ಅದರ ಸೂಚನೆಯನ್ನು ಅವರು ಕೊಡ್ತಾ ಇದ್ದಾರೆ. ಚನ್ನಪಟ್ಟಣ ಮುಂದಿನ ಯುದ್ಧ ಭೂಮಿ ಅನ್ನೋದು ಗೊತ್ತಾಗ್ತಿದೆ. ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಈ ಯುದ್ಧವನ್ನ ಕುಮಾರಸ್ವಾಮಿ ಗೆದ್ದಿದ್ದಾರೆ. ಚನ್ನಪಟ್ಟಣಕ್ಕೆ ಈಗ ಒಕ್ಕಲಿಗ ಯುದ್ಧ ಭೂಮಿ ಶಿಫ್ಟ್ ಆಗಿದೆ. ಅಭ್ಯರ್ಥಿಯಾಗಿ DK ಶಿವಕುಮಾರ್ ಸ್ಪರ್ಧಿಸೋದು ಬಹುತೇಕ ಫಿಕ್ಸ್ ಆಗ್ತಾ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. CP ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಇವರಿಬ್ಬರು ಬದ್ಧ ವೈರಿಗಳು ಕಳೆದೆರಡು ಎಲೆಕ್ಷನ್ನಲ್ಲಿ. ಆದರೆ ಈಗ ಅವರಿಬ್ಬರು ಒಂದಾಗಿದ್ದಾರೆ. CN ಮಂಜುನಾಥ್ ಅವರ ಎಲೆಕ್ಷನ್ ಸಂದರ್ಭದಲ್ಲಿ CP ಯೋಗೇಶ್ವರ್ ಅದ್ಭುತವಾಗಿ ಕೆಲಸ ಮಾಡಿದರು ಚನ್ನಪಟ್ಟಣದಲ್ಲಿ. ಅದರ ಪರಿಣಾಮ ದೊಡ್ಡ ಮಟ್ಟದ ಲೀಡ್ ಸಿಕ್ತು ಮಂಜುನಾಥ್ ಅವರಿಗೆ. ಸೊ ಈ ಜೋಡಿ ಏನಿದೆ CP ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ, ಅಥವಾ BJP ಪ್ಲಸ್ ಜಾತ್ಯತೀತ ಜನತಾದಳ, ಇದು ಇದೇ ರೀತಿ ವರ್ಕೌಟ್ ಆದರೆ ಕಾಂಗ್ರೆಸ್ಗೆ ಅಷ್ಟು ಸುಲಭ ಅಲ್ಲ ಚನ್ನಪಟ್ಟಣ ಗೆಲ್ಲೋದು. ಎರಡು ಮತಗಳು ಒಂದಾದರೆ, ನಾನು ಹೇಳ್ತಾ ಇರೋದು JDS ಓಟು ಅಥವಾ ಕುಮಾರಸ್ವಾಮಿ ಅವರಿಗೆ ಸಿಗುವಂಥ ಓಟು ಮತ್ತು CP ಯೋಗೇಶ್ವರ್ ಅವರಿಗೆ ಚಲಾವಣೆಯಾಗುವಂಥ ಓಟು, ಈ ಎರಡು ಮತಗಳು ಒಂದಾದರೆ ಕಾಂಗ್ರೆಸ್ ಅಷ್ಟು ಈಸಿಯಾಗಿ ಗೆಲ್ಲಬಹುದು ಅಂತ ಭಾವಿಸುವಂಥ ಕ್ಷೇತ್ರ ಚನ್ನಪಟ್ಟಣ ಅಲ್ಲ. ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಒಂದು. ಎರಡನೆಯದ್ದು, ಅಭ್ಯರ್ಥಿ ಯಾರೋ ಒಬ್ರು ಆಯ್ದ್ರು. ಈಗ CP ಯೋಗೇಶ್ವರೇ ಅಭ್ಯರ್ಥಿ ಅಂತ ಅಂದ್ಕೊಳ್ಳೋಣ, ಮೈತ್ರಿ ಅಭ್ಯರ್ಥಿ, ಅಥವಾ ನಿಖಿಲ್ ಕುಮಾರಸ್ವಾಮಿ ಅಂತ ಅಂದ್ಕೊಳ್ಳೋಣ. ಎರಡು ಮತಗಳು ಒಂದಾಗತ್ತಾ ಅನ್ನೋದು ಪ್ರಶ್ನೆ. ಒಂದಾದರೆ ಕಾಂಗ್ರೆಸ್ಗೆ ಸಮಸ್ಯೆ ಇದೆ, ಅಥವಾ ಗೆಲ್ಲೋದು DK ಶಿವಕುಮಾರ್ ಅಂದುಕೊಂಡಷ್ಟು ಸುಲಭ ಇಲ್ಲ. ಇನ್ನು ನಾವು ಕಳೆದ 3 ಎಲೆಕ್ಷನ್ನ ಡೀಟೇಲ್ ಒಮ್ಮೆ ನೋಡ್ಬಿಡೋಣ, ಏನೇನು ಆಗಿತ್ತು ಅಂತ. ಆಗೊಂದು ನಮಗೆ ಅಂದಾಜು ಸಿಗುತ್ತೆ ಚನ್ನಪಟ್ಟಣದಲ್ಲಿ ಮತದಾರರ ಮನದಾಳ ಹೆಂಗಿದೆ ಅನ್ನುವಂಥ ಅಂದಾಜು ಸಿಗುತ್ತೆ. 2023 ಕುಮಾರಸ್ವಾಮಿ 96,000 ಚಿಲ್ಲರೆ ಓಟ್ ಪಡೆದ್ರೆ, CP ಯೋಗೇಶ್ವರ್ 80,000 ಚಿಲ್ಲರೆ ಓಟ್ ಪಡೆದ್ರು. ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪಡೆದಿರೋದು ಕೇವಲ 15,000 ಓಟ್ ಮಾತ್ರ, ಕೇವಲ 15,000. ಗೆಲುವಿನ ಅಂತರ ಕೂಡ 15,000. ಸೊ ಅಲ್ಲಿ ಕಾಂಗ್ರೆಸ್ಸು 2023ರಲ್ಲಿ ದೊಡ್ಡ ನಂಬರ್ಸ್ ಬಂದಿಲ್ಲ ಕಾಂಗ್ರೆಸ್ಗೆ, ಅಥವಾ ಓಟು ಬಂದಿಲ್ಲ. 2018 ಒಮ್ಮೆ ನೋಡ್ಬಿಡೋಣ, ಆ ಡೀಟೇಲ್ ಕೂಡ ನಿಮ್ಮ ಮುಂದೆ ಬರ್ತಾ ಇದೆ. 2018ರಲ್ಲಿ JDS ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ, CP ಯೋಗೇಶ್ವರ್ BJPಯಿಂದ 87,000 ಕುಮಾರಸ್ವಾಮಿ, 66,000 CP ಯೋಗೇಶ್ವರ್. HM ರೇವಣ್ಣ ಮಾಜಿ ಸಚಿವರು, ಈಗ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಅವರು ಕಂಟೆಸ್ಟ್ ಮಾಡಿದರು. ಅವ್ರು ಪಡೆದಿದ್ದು 30,000 ಓಟ್ ಮಾತ್ರ, ಗೆಲುವಿನ ಅಂತರ 21,000. 2013ರಲ್ಲಿ ಆಗಿನ ಚಿತ್ರಣ ಬೇರೆ ರೀತಿಯಲ್ಲಿತ್ತು. CP ಯೋಗೇಶ್ವರ್ ಸಮಾಜವಾದಿ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದರು, 80,000 ಓಟು. ಅನಿತಾ ಕುಮಾರಸ್ವಾಮಿ JDSನಿಂದ ಸ್ಪರ್ಧೆ ಮಾಡಿದರು, 73,000 ಓಟು. ಮಾಜಿ ಶಾಸಕ ಸಾದತ್ ಅಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು, 8,000 ಓಟು. ಗೆಲುವಿನ ಅಂತರ 6,000 ಓಟು. ಅಲ್ಲಿಗೆ ಕಳೆದ 3 ಎಲೆಕ್ಷನ್ನ ಡೀಟೇಲ್ ಅನ್ನು ನೋಡ್ತಾ ಹೋದರೆ ಒಂದು ಕ್ಲಿಯರ್ ಆಗುತ್ತೆ, ಇದೇನಿದ್ರು ಕೂಡ JDS ವರ್ಸಸ್ CP ಯೋಗೇಶ್ವರ್, ಅಥವಾ ದೇವೇಗೌಡರ ಫ್ಯಾಮಿಲಿ ವರ್ಸಸ್ CP ಯೋಗೇಶ್ವರ್ ಅನ್ನೋ ರೀತಿಯಲ್ಲಿ ಇರುವಂಥ ಯುದ್ಧ ಭೂಮಿ ಇದು. ಕಾಂಗ್ರೆಸ್ಸು ಇಲ್ಲಿ ಕಳೆದ 3 ಎಲೆಕ್ಷನ್ನಲ್ಲಿ ದೊಡ್ಡದಾಗಿ ಏನು ಸ್ಕೋರ್ ಮಾಡಿಲ್ಲ, ಅತಿಥಿ ಪಾತ್ರವನ್ನಷ್ಟೇ ನಿಭಾಯಿಸಿದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ. ಬಟ್ ಬೈ ಎಲೆಕ್ಷನ್ನ ಲೆಕ್ಕಾಚಾರಗಳು ಬೇರೆ ರೀತಿಯಲ್ಲಿರುತ್ತೆ. ಅದು DK ಶಿವಕುಮಾರ್ ಅವರಿಗೆ ಸಾಧಕವಾಗಿಯೂ ಕೂಡ ಪರಿವರ್ತನೆಯಾಗಬಹುದು, ಗೊತ್ತಿಲ್ಲ. ಇನ್ನು DK ಶಿವಕುಮಾರ್ ಬೈ ಎಲೆಕ್ಷನ್ಗೆ ಬೇಕಾಗಿ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಭ್ಯರ್ಥಿ ಅವರಾಗಬಹುದು ಅಥವಾ ಆಗದೆಯೂ ಇರಬಹುದು. ಈಗಿನ ಲೆಕ್ಕಾಚಾರದ ಪ್ರಕಾರ ಅವರೇ ಅಭ್ಯರ್ಥಿ ಅಂತ ನಾವು ಅಂದುಕೊಳ್ಳಬಹುದೇನೋ, ಯಾಕಂತಂದ್ರೆ ಮಾತುಗಳು ಆ ರೀತಿ ಇದೆ. ಚನ್ನಪಟ್ಟಣ ಗೆಲ್ಲೋದಕ್ಕೆ DKಶಿ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕ್ಷೇತ್ರದಲ್ಲಿ
ಒಕ್ಕಲಿಗ ನಾಯಕರ ಟೀಮ್ ಅನ್ನ ಕೂಡ ರೆಡಿ ಮಾಡಲಾಗ್ತಾ ಇದೆ. ಹೋಬಳಿ ಮಟ್ಟದಲ್ಲಿ ಶಾಸಕರು ಮತ್ತು ಸಚಿವರುಗಳಿಗೆ ಜವಾಬ್ದಾರಿಯನ್ನ ನೀಡಲಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದು ಗೊತ್ತಾಗ್ತಿದೆ. ಬೂತ್ ಮಟ್ಟದಲ್ಲಿ ಸ್ಥಳೀಯ ಪ್ರಭಾವಿ ನಾಯಕರಿಗೆ ಜವಾಬ್ದಾರಿಯನ್ನ ನೀಡಲಾಗುತ್ತೆ. ಮತದಾರರ ಮನೆ ಮನೆಗೆ ರೀಚ್ ಆಗುವಂತ ಕಾರ್ಯತಂತ್ರವನ್ನ ಕೂಡ ಕಾಂಗ್ರೆಸ್ ರೆಡಿ ಮಾಡಿ ಇಟ್ಕೊಂಡಿದೆ. ಕಾರಣ ನಿಮಗೆ ಸಮಯ ಇದೆ, ಸಿಕ್ಕಾಪಟ್ಟೆ ಸಮಯ ಇದೆ ಬೈ ಎಲೆಕ್ಷನ್ಗೆ ಬೇಕಾದಂತ ಪ್ರಿಪರೇಷನ್ಗೆ. ಮತ್ತು ಕಾಂಗ್ರೆಸ್ನ ಬಳಿ ಅಧಿಕಾರ ಇದೆ, ಡಿ ಕೆ ಶಿವಕುಮಾರ್ ಅವರ ಬಳಿ ಅಧಿಕಾರ ಇದೆ, ಮತ್ತು ಆ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದ ಅಭಿಮಾನಿ ವರ್ಗವೂ ಕೂಡ ಇದೆ ಮತ್ತು ಕ್ಯಾಡರ್ ಇದೆ. ಸೊ ಇದು ಎಲ್ಲವನ್ನ ಕೂಡ ಬಳಸ್ಕೊಂಡು ಚನ್ನಪಟ್ಟಣವನ್ನ ಹೇಗಾದರೂ ಮಾಡಿ ಗೆಲ್ಲೇಬೇಕು. ಒಂದು ಕಾಲದಲ್ಲಿ ಕಾಂಗ್ರೆಸ್ ಗೆದ್ದಂತ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಲ್ಲಿ ಮತ್ತೆ ಗೆಲ್ಲೇಬೇಕು ಅಂತ ಅದಕ್ಕೆ ಬೇಕಾದಂತ ಕಾರ್ಯತಂತ್ರವನ್ನ ಕಾಂಗ್ರೆಸ್ ನಾಯಕರು ರೂಪಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಅವರ ಬ್ರದರ್ ಅದಕ್ಕೆ ಬೇಕಾಗಿದ್ದು ನಾನು ಆಗ್ಲೇ ಹೇಳಿದೆ, ಹೋಬಳಿ ಮಟ್ಟದಲ್ಲಿ ಇದರ ಕಾರ್ಯತಂತ್ರ, ಹೋಬಳಿಗೆ ಶಾಸಕರನ್ನ ಇನ್ಚಾರ್ಜ್ ಮಾಡೋದು ಅಥವಾ ಸಚಿವರನ್ನ ಇನ್ಚಾರ್ಜ್ ಮಾಡೋದು. ಇನ್ನು ಮನೆ ಮನೆಯಲ್ಲಿ ಬೂತ್ನಲ್ಲಿ ಸ್ಥಳೀಯ ಪ್ರಭಾವಿ ನಾಯಕರಿಗೆ ಜವಾಬ್ದಾರಿಯನ್ನು ಕೊಡೋದು, ಪ್ರಮುಖ ನಾಯಕರಿಗೆ ಜವಾಬ್ದಾರಿಯನ್ನು ಕೊಡೋದು, ಬೂತ್ನಲ್ಲಿ ಹೆಚ್ಚಿನ ಓಟನ್ನು ತೆಗೆದುಕೊಳ್ಳುವಂಥ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟು ಬಿಡೋದು. ಆ ಬೂತನ್ನು ಗೆಲ್ಲಿ ಕ್ಷೇತ್ರವನ್ನು ಗೆಲ್ಲೋದಕ್ಕಾಗತ್ತೆ ಅನ್ನುವಂಥ ಕಾರ್ಯತಂತ್ರವನ್ನ ಮಾಡಲಾಗ್ತಾ ಇದೆ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನ ಡಿ ಕೆ ಶಿ ಅಂಡ್ ಟೀಮ್ ಮಾಡಿಕೊಳ್ತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಚನ್ನಪಟ್ಟಣದಲ್ಲಿ ಇರುವಂಥ ಅಡ್ವಾಂಟೇಜ್ಗಳೇನು, ಏನು ಪ್ಲಸ್, ಅವರಿಗೆ ಏನು ಪ್ಲಸ್ ಆಗಬಹುದು? ಸೊ ಡೀಟೇಲ್ ನೋಡೋಣ. DCM ಹುದ್ದೆ ಇದೆ, ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ, ಅದು ಒಂದು ದೊಡ್ಡ ಅಡ್ವಾಂಟೇಜು. ಅಧಿಕಾರದಲ್ಲಿದ್ದಾಗ ಬರುವಂಥ ಬೈ ಎಲೆಕ್ಷನ್ನು ಸಾಮಾನ್ಯವಾಗಿ ಆಡಳಿತ ಪಕ್ಷಕ್ಕೆ ಪೂರಕವಾಗಿರುತ್ತೆ, ಅಥವಾ ಆಡಳಿತ ಪಕ್ಷ ಆ ಬೈ ಎಲೆಕ್ಷನ್ ನಲ್ಲಿ ಗೆಲ್ಲೋದಕ್ಕೆ ಬೇರೆ ಬೇರೆ ದಾರಿಗಳಿದಾವೆ. ಬೇಡ ಇಲ್ಲಿ ಡಿಸ್ಕಸ್ ಮಾಡೋದು ಆ ಬೇರೆ ದಾರಿಗಳು ಯಾವುದು ಅಂತ. ಸೊ ಆ ಕಾರಣ ಡಿ ಕೆ ಶಿವಕುಮಾರ್ ಅವರಿಗೆ ಅದೊಂದು ಅಡ್ವಾಂಟೇಜ್. ಎಲ್ಲಕ್ಕಿಂತ ಹೆಚ್ಚಾಗಿ ಸಮಯ ಏನು ಸಿಗತ್ತೆ, 6 ತಿಂಗಳ ಒಳಗೆ ಎಲೆಕ್ಷನ್ ಆಗಬೇಕು ಅಂತ ನಿಯಮ ಇರೋದು. ಮೊನ್ನೆ ಕುಮಾರಸ್ವಾಮಿ ಅವರು ರಿಸೈನ್ ಮಾಡಿದ್ರು, ಇನ್ನು 6 ತಿಂಗಳ ಒಳಗೆ ಎಲೆಕ್ಷನ್ ಬರುತ್ತೆ. ಈ 6 ತಿಂಗಳ ಟೈಮ್ ಏನು ಸಿಗತ್ತೆ, 6 ತಿಂಗಳೇ ಸಿಗಬೇಕು ಅಂತಲ್ಲ, ಸಿಕ್ಕರೆ ಬಹಳ ದೊಡ್ಡ ಸಮಯ, ಸುದೀರ್ಘ ಸಮಯ, ತನ್ನೆಲ್ಲ ಶಕ್ತಿಯನ್ನ ಕೂಡ ಆ ಕ್ಷೇತ್ರಕ್ಕೆ ವಿನಿಯೋಗಿಸಬಹುದು, ಆ ಕ್ಷೇತ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು. ಅದನ್ನು ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲೂ ಕೂಡ ಅಲ್ಲಿನ ಜನರ ಅಹವಾಲನ್ನ ಆಲಿಸೋದು, ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ತನ್ನೆಲ್ಲ ಶಕ್ತಿ ಸಾಮರ್ಥ್ಯವನ್ನ ಚನ್ನಪಟ್ಟಣದ ಮೇಲೆ ವಿನಿಯೋಗಿಸಬಹುದು. ಇನ್ನು ಮತ್ತೊಂದು ಅಡ್ವಾಂಟೇಜ್ ಇದೆ, ಕ್ಷೇತ್ರ ತೊರೆದು ಹೋದವರು ವರ್ಸಸ್ ಇಲ್ಲಿನವರು ಅನ್ನುವಂಥ ಕ್ಯಾಂಪೇನ್. ಕುಮಾರಸ್ವಾಮಿ ಅವರಿಗೆ ನೀವು ಅವಕಾಶವನ್ನ ಕೊಟ್ರಿ, ಅವ್ರು ರಿಸೈನ್ ಮಾಡಿ ನಿಮ್ಮನ್ನ ಬಿಟ್ಟು ಹೋದರು. ಆದರೆ ನಾವು ಆ ರೀತಿ ಅಲ್ಲ, ನಾವು ಈ ಜಿಲ್ಲೆಯವರು, ಈ ಜಿಲ್ಲೆಯ ಹಿತದೃಷ್ಟಿಯಿಂದ ನೀವು ನಮಗೆ ಮತ ಚಲಾಯಿಸಿ, ಹೊರಗಿನವರಿಗೆ ಅವಕಾಶ ಕೊಡಬೇಡಿ ಅಂತ ಕ್ಯಾಂಪೇನ್ ಮಾಡಬಹುದು. ಇನ್ನು ಮತ್ತೊಂದು ಅಡ್ವಾಂಟೇಜ್ ಡಿ ಕೆ ಶಿವಕುಮಾರ್ ಅವರಿಗೆ, ಗೆದ್ರೆ CM ಆಗಿಬಿಡ್ತೀನಿ ನಾನು, ನೀವು ನನಗೆ ಅವಕಾಶ ಕೊಟ್ಟು ನಾನು ಗೆದ್ದೆ ಅಂತಾದ್ರೆ ಚನ್ನಪಟ್ಟಣದಿಂದ ನಾನು CM ಆಗ್ತೀನಿ, ನೆಕ್ಸ್ಟ್ ಎಂತೂ ಅಧಿಕಾರ ಹಸ್ತಾಂತರ ಇದೆ, ಆ ಸಂದರ್ಭದಲ್ಲಿ ನಾನು CM ಆಗ್ತೀನಿ ಅಂತ ಪ್ರಚಾರ ಮಾಡಬಹುದು. ಇನ್ನು ಚನ್ನಪಟ್ಟಣದ ಕೆಲ ಭಾಗ ಈ ಹಿಂದೆ ಸಾತನೂರು ಕ್ಷೇತ್ರ ಸೇರಿತ್ತು. ಸಾತನೂರು ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಟಿಟ್ಯೂನ್ಸಿ, ಸಾತನೂರಿಂದ ಗೆಲ್ತಾ ಇದ್ದವರು ಅವರು. ಆ ನಂತರ ಡಿಲಿಮಿಟೇಷನ್ ಆದ ನಂತರ ಸಾತನೂರು ಕ್ಷೇತ್ರ ಇಲ್ಲದೆ ಆಯಿತು, ಕನಕಪುರಕ್ಕೆ ಬಂದರು. ಸೊ ಸಾತನೂರು, ಹಿಂದಿನ ಸಾತನೂರು ಕ್ಷೇತ್ರದ ಕೆಲ ಭಾಗ ಚನ್ನಪಟ್ಟಣಕ್ಕೆ ಸೇರಿದೆ 2008ರ ಡಿಲಿಮಿಟೇಷನ್ ಸಂದರ್ಭದಲ್ಲಿ. ಸೊ ಅದೊಂದು ಅಡ್ವಾಂಟೇಜ್. ರಾಮನಗರದ ಮನೆಯ ಮಗ ಅನ್ನೋದೇ ಡಿ ಕೆ ಶಿ ಪಾಲಿಗೆ ಪ್ಲಸ್ ಪಾಯಿಂಟ್ ಬೈ ಎಲೆಕ್ಷನ್ ನಲ್ಲಿ. ಸೊ ಇದೆಲ್ಲವನ್ನ ಕೂಡ ಬಳಸಿ ಗೆಲ್ಲುವ ಯೋಚನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಗೆ ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ BV ಶಿವಶಂಕರ್ ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ಚನ್ನಪಟ್ಟಣದಿಂದ ಮೆಸೇಜ್ ಕ್ಲಿಯರ್ ಆಗಿ ಪಾಸ್ ಆಗ್ತಿದೆ, ಡಿ ಕೆ ಶಿವಕುಮಾರ್ ಕೊಡ್ತಾ ಇರೋದು. ಸೊ ಅಲ್ಲಿಗೆ ನೆಕ್ಸ್ಟ್ ನ ಯುದ್ಧ ಭೂಮಿ ಹಂಗಿದ್ರೆ ಚನ್ನಪಟ್ಟಣನೇ. ಹೌದು ರಕ್ಷಿತ್, ಏನಂತಂದ್ರೆ ಈಗ ಲೋಕಸಭಾ ಎಲೆಕ್ಷನ್ಸ್ ಮುಗಿತಲ್ಲ ಮೇನಲ್ಲಿ, ಅದಾದ್ಮೇಲೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಸೀರೀಸ್ ಆಫ್
ಎಲೆಕ್ಷನ್ಸ್ ಚಾಲೆಂಜಸ್ ಬರಬೇಕಾಗಿತ್ತು. ಈಗ 2023ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ಅನ್ನ ಗೆದ್ರು, 134 ಸೀಟು, ಅಭೂತಪೂರ್ವವಾದಂತಹ ವಿಜಯ, ಅದು ಓಕೆ. ಅದಾದ್ಮೇಲೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಅಟ್ಲೀಸ್ಟ್ 20 ಸೀಟ್ ಗೆಲ್ತೀವಿ ಅಂತ ಹೇಳಿದ್ರು, ಅದು ಆಗ್ಲಿಲ್ಲ. 9 ಸೀಟಿಗೆ ಸೆಟ್ಲ್ ಆದ್ರು. ಅದು ಒಂದ್ ರೀತಿ ಹಿನ್ನಡೆ ಅಂತ ಅನ್ಕೊಳ್ಳೋದಾದ್ರೆ, ಅದಾದ್ಮೇಲಿನ ಚಾಲೆಂಜಸ್ ಕಾಂಗ್ರೆಸ್ಗೆ, ಅದರಲ್ಲೂ ಕೂಡ ಕೆಪಿಸಿಸಿ ಪ್ರೆಸಿಡೆಂಟ್ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸ್ಟೇಟ್ ಯೂನಿಟ್ ಆಫ್ ಕಾಂಗ್ರೆಸ್ ಇದ್ದಂತ ಚಾಲೆಂಜ್ ಏನು ಅಂತಂದ್ರೆ, ಈ ZPTP ಎಲೆಕ್ಷನ್ಸ್ ಬರುತ್ತೆ ಅನ್ನುವಂಥದ್ದು. ಅಂದ್ರೆ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ಸ್ ಸುಮಾರು 3.5 ವರ್ಷದಿಂದ ಬಾಕಿ ಇದೆ. ಅದಾದ್ಮೇಲೆ ಬೆಂಗಳೂರು BBMP ಎಲೆಕ್ಷನ್ಸ್ 4 ವರ್ಷದಿಂದ ಬಾಕಿ ಇದೆ. ಅದು ಬೆಂಗಳೂರು BBMP ಎಲೆಕ್ಷನ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಡಿ.ಕೆ. ಶಿವಕುಮಾರ್ ಅವರ ದೃಷ್ಟಿನಲ್ಲಿ ಅಂದ್ರೆ, ಬೆಂಗಳೂರು ಡೆವಲಪ್ಮೆಂಟ್ ಪೋರ್ಟ್ಫೋಲಿಯೋನ ಅವರೇ ಇಟ್ಕೊಂಡಿದ್ದಾರೆ, ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವನು ಅವರೇ ಆಗಿದ್ದಾರೆ. ಆದ್ರೆ ಆ ಎರಡೂ ಎಲೆಕ್ಷನ್ಸ್ ಅನ್ನ ಒಂದ್ ರೀತಿಯಲ್ಲಿ ತಪ್ಪಿಸ್ಕೊಳ್ಳುವಂತ ಒಂದು ಇರಾದೆಯನ್ನ ರಾಜ್ಯ ಸರ್ಕಾರ ತೋರಿಸ್ತಾ ಇದೆ. ಅಂದ್ರೆ ಆ ಚಾಲೆಂಜ್ ಸದ್ಯಕ್ಕೆ ಇವಾಗ ತಪ್ಪಿಸ್ಕೊಳ್ಳೋದು. ಅಂದ್ರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆಯಲ್ಲ, ಅದು ನಡಿಬೇಕಾಗಿದ್ರೆ ಕೆಲವೊಂದು ಅಂಶಗಳು ರಾಜ್ಯ ಸರ್ಕಾರದ ಕೈನಲ್ಲಿ ಇರುತ್ತೆ. ಅಂದ್ರೆ ಡಿಲಿಮಿಟೇಷನ್ ಆಫ್ ವಾರ್ಡ್ಸ್ ಮತ್ತೆ ರಿಸರ್ವೇಶನ್ ಆಫ್ ವಾರ್ಡ್ಸ್, ಇದನ್ನ ನೋಟಿಫೈ ಮಾಡಬೇಕಾಗಿದೆ. ಡಿಲಿಮಿಟೇಷನ್ ಆಗಿದೆ, ರಿಸರ್ವೇಶನ್ ಆಗಿಲ್ಲ. ಆ ರಿಸರ್ವೇಶನ್ ಆಗದ ಹೊರತು ಎಲೆಕ್ಷನ್ಸ್ ನಡೆಸೋದಕ್ಕೆ ಆಗೋದಿಲ್ಲ. ಅದು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳ್ತಾನೆ ಇರುತ್ತೆ, ಇವರು ಅದಕ್ಕೆ ಒಂದು ಕಾರಣ ಕೊಡ್ತಾನೆ ಇರ್ತಾರೆ, ಅದು ಡಾಡ್ಜ್ ಆಗುತ್ತೆ. ಸೊ ಆ ಎರಡು ಎಲೆಕ್ಷನ್ ಚಾಲೆಂಜಸ್ ಅನ್ನ ಕಾಂಗ್ರೆಸ್ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇದೆ. ಮೋಸ್ಟ್ ಪ್ರಾಬಬ್ಲಿ 2024ರಲ್ಲಿ ZPTP ಎಲೆಕ್ಷನ್ಸ್ ಇಲ್ಲ, BBMP ಎಲೆಕ್ಷನ್ಸ್ ಇಲ್ಲ. ಆದರೆ ಈ 3 ಬೈ ಎಲೆಕ್ಷನ್ಸ್ ಇದೆಯಲ್ಲ, ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅನ್ನ ಮಾಡೋದು ಇದು ಸ್ಟೇಟ್ ಎಲೆಕ್ಷನ್ ಕಮಿಷನ್. ಅಂದ್ರೆ ನಾನು ಅವಾಗ್ಲೇ ಹೇಳಿದಾಗೆ ಆ ಎಲೆಕ್ಷನ್ ನಡೆಸೋದ್ರಲ್ಲಿ ಸ್ಟೇಟ್ ಗವರ್ನಮೆಂಟ್ ನ ಪಾತ್ರ ಇರುತ್ತೆ. ಅಂದ್ರೆ ಆ ಪ್ರೊಸೀಜರಲ್ ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಎಲೆಕ್ಷನ್ ಆಗೋದು. ಅದನ್ನು ಮಾಡದೆ ತಪ್ಪಿಸ್ಕೊಳ್ಬಹುದು ಎಲೆಕ್ಷನ್ ಇದು ಕೋರ್ಟ್ಗೆ ಏನಾದ್ರೂ ಒಂದು ಕಾರಣ ಹೇಳಿ. ಆದ್ರೆ ಈ ವಿಧಾನಸಭಾ ಉಪಚುನಾವಣೆ ಇದೆಯಲ್ಲ, ವಿಧಾನಸಭೆ ಆಗ್ಲಿ ಲೋಕಸಭೆ ಆಗ್ಲಿ, ಅದರ ಚುನಾವಣೆ ನಡೆಸೋದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಅವರು ಶೆಡ್ಯೂಲ್ ಮಾಡ್ತಾರೆ ಇದನ್ನ. ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡಿಬೇಕಾಗಿದೆ. ಒಂದು ಚನ್ನಪಟ್ಟಣ, ಇನ್ನೊಂದು ಶಿಗ್ಗಾವಿ, ನೀವು ಹೇಳಿದಾಗೆ, ಇನ್ನೊಂದು ಸಂಡೂರು. ಯಾಕೆಂದ್ರೆ ಈ 3 ಕ್ಷೇತ್ರಗಳನ್ನ ಪ್ರತಿನಿಧಿಸ್ತಾ ಇದ್ದಂತಹ MLAಗಳು ಲೋಕಸಭಾ ಎಲೆಕ್ಷನ್ಸ್ಗೆ ಸ್ಪರ್ಧೆ ಮಾಡಿದ್ರು, ಅವರು ಗೆದ್ದಿದ್ರಿಂದ ಅದು ಖಾಲಿಯಾಗಿದೆ. ಆ ಖಾಲಿಯಾಗಿದ್ದಂತಹ ಕ್ಷೇತ್ರಗಳಿಗೆ ಈಗ ಉಪಚುನಾವಣೆ ನಡಿಬೇಕಾಗಿದೆ. ಸೊ ಅದು ಬಹುಶಃ ಇದು ಮಹಾರಾಷ್ಟ್ರ ಎಲೆಕ್ಷನ್ಸ್ ಜೊತೆಗೆ ನಡೆಯುವಂತ ನಿರೀಕ್ಷೆ ಇದೆ. ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಥವಾ ಅಕ್ಟೋಬರ್ ನವೆಂಬರ್ ನಡೀಬೇಕು, ಲೇಟೆಸ್ಟ್ ಬೈ ಅಕ್ಟೋಬರ್ ನವೆಂಬರ್. ಅಂದ್ರೆ ಈಗ ಜುಲೈ ಇದೆ, ಆಗಸ್ಟ್ ಸೆಪ್ಟೆಂಬರ್ ಅಷ್ಟೇ ಇರೋದು. ಬಹಳ ನೀವು ಹೇಳಿದ ಹಾಗೆ 6 ತಿಂಗಳು ಕರೆಕ್ಟ್. ಅಂದ್ರೆ ಕಳೆದ ತಿಂಗಳಿಂದ, ಅಂದ್ರೆ ಮೇ ಇಂದ ಜೂನ್ ನಲ್ಲಿ ರಿಸೈನ್ ಮಾಡಿದ್ದು ಅಂತ ಅನ್ಕೊಳ್ಳೋಣ ಈ MLAಗಳು. ಅಂದ್ರೆ ಕುಮಾರಸ್ವಾಮಿ ಚನ್ನಪಟ್ಟಣ, ಸಂಡೂರ್ನಲ್ಲಿ ಇವರು ತುಕಾರಾಮ್, ಆಮೇಲೆ ಶಿಗ್ಗಾವಿ ಬಸವರಾಜ ಬೊಮ್ಮಾಯಿ ಅವ್ರು ಪ್ರತಿನಿಧಿಸ್ತಾ ಇದ್ರು. ಅವ್ರ ಎಲೆಕ್ಷನ್ಸ್ ಎಲ್ಲ ಗೆದ್ದ ಮೇಲೆ ಅವರು ಜೂನ್ 15ನೇ ತಾರೀಕು ರಿಸೈನ್ ಮಾಡಿದ್ರು. ಜೂನ್ 15ನೇ ತಾರೀಕಿಂದ ಅದು ಖಾಲಿ ಅಂತ ಲೆಕ್ಕ ಬರುತ್ತೆ. ಅಲ್ಲಿಂದ 6 ತಿಂಗಳಂದ್ರೆ ಡಿಸೆಂಬರ್ ವರೆಗೂ ಟೈಮ್ ಇದೆ, ಕರೆಕ್ಟ್. ಆದರೆ ಈ ಎಲೆಕ್ಷನ್ ಕಮಿಷನ್ ಮೋಸ್ಟ್ ಪ್ರಾಬಬ್ಲಿ ಇಟ್ ಮೇ ಕಪಲ್ ದೀಸ್ ಬೈ ಎಲೆಕ್ಷನ್ಸ್ ವಿತ್ ದಟ್ ಆಫ್ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ಸ್. ಮಹಾರಾಷ್ಟ್ರದಲ್ಲಿ ಮೇ ಬಿ ಅಕ್ಟೋಬರ್ ನಲ್ಲಿ ಬರುತ್ತೆ. ಅಕ್ಟೋಬರ್ ನಲ್ಲಿ ಬರೋದು ಅಂದ್ರೆ ಅನೌನ್ಸ್ಮೆಂಟ್ ಸೆಪ್ಟೆಂಬರ್ ನಲ್ಲಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ಸೆಪ್ಟೆಂಬರ್ ನಲ್ಲಿ ಆಗ್ಬೋದು, ಇಲ್ಲ ಲೇಟೆಸ್ಟ್ ಅಕ್ಟೋಬರ್ ನಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಅಂದ್ರೆ ನಮ್ಗೆ ಟೈಮ್ ಇರೋದು ಒಂದು ಹೆಚ್ಚಂದ್ರೆ 2 ತಿಂಗಳಿದೆ. ಈಗಾಗ್ಲೇ ಅಂದ್ರೆ ಶುರು ಆಗ್ಬಿಟ್ಟಿದೆ ಅಂತ ಲೆಕ್ಕ. ಪ್ರಿಪರೇಷನ್ಸ್ ಇವಾಗ ಆಗ್ಲೇಬೇಕು. ಅಂದ್ರೆ ಈ ಎಲೆಕ್ಷನ್ಸ್ ಬಂದಿದೆ, ಈ 3 ಬೈ ಎಲೆಕ್ಷನ್ಸ್ ಬಂದಿದೆ. ಈ 3 ಬೈ ಎಲೆಕ್ಷನ್ಸ್ ಪೈಕಿ ಚನ್ನಪಟ್ಟಣ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮಗೆ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಇದು ಈ ಡಿ.ಕೆ. ಶಿವಕುಮಾರ್ ಅವರ ಕಾರಣದಿಂದ. ಇಲ್ಲಿ ನೋಡಿ ತಮಾಷೆ ಏನು ಅಂತಂದ್ರೆ, ಯಾಕೆ ಚನ್ನಪಟ್ಟಣ ಅನ್ನೋದು ಇಡೀ ರಾಜ್ಯದ ಒಂದು ಗಮನದ ಕೇಂದ್ರ ಬಿಂದು ಆಗತ್ತೆ ಯಾಕೆ ಅಂತಂದ್ರೆ, ಅದು ಡಿ.ಕೆ. ಶಿವಕುಮಾರ್ ಅವರ ಕಾರಣ. ನೋಡಿ, ಕಳೆದ ವರ್ಷ 2023ರ ಮೇ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ 134 ಸೀಟ್ ಗೆದ್ದು ಬಂತಲ್ಲ, ಅದರ ಒಂದು ಶ್ರೇಯಸ್ ಅಂದ್ರೆ ಅದರ ಒಂದು ಕ್ರೆಡಿಟ್ ಅನ್ನ KPCC ಪ್ರೆಸಿಡೆಂಟ್ ಆಗಿ ಡಿ.ಕೆ. ಶಿವಕುಮಾರ್ ತಗೊಳ್ತಾರೆ.
ನೋಡಿ 2020 ಮಾರ್ಚ್ ಅಲ್ಲಿ ನಾನು ಅಧ್ಯಕ್ಷ ಆದಾಗ ಪಾರ್ಟಿ ಪರಿಸ್ಥಿತಿ ಈ ತರ ಇರ್ಲಿಲ್ಲ, ಇಷ್ಟು ಸದೃಢವಾಗಿರ್ಲಿಲ್ಲ, ಅಂದ್ರೆ ಇಷ್ಟು ಚೆನ್ನಾಗಿರ್ಲಿಲ್ಲ. ಅವಾಗ ಪಕ್ಷ ಅಧಿಕಾರದಲ್ಲಿರ್ಲಿಲ್ಲ, ಪಕ್ಷದ ಕಚೇರಿ ಕೂಡ ನಡೆಸೋದಕ್ಕೆ ಏನು ರಿಸೋರ್ಸ್ ಸಂಪನ್ಮೂಲ ಇರ್ಲಿಲ್ಲ. ಅಂತ ಸಮಯದಲ್ಲಿ ಜವಾಬ್ದಾರಿ ತಗೊಂಡು ನಾನು ಟರ್ನ್ ಅರೌಂಡ್ ಮಾಡಿದ್ದೀನಿ, ಪಕ್ಷವನ್ನ ಗೆಲ್ಲಿಸಿ ಈ ಮಟ್ಟಕ್ಕೆ ತಗೊಂಡ್ ಬಂದಿದ್ದೀನಿ ಅಂತ ಒಂದು ರೈಟ್ಫುಲ್ ಆಗಿ ಅವರೊಂದು ಕ್ಲೈಮ್ ಮಾಡ್ತಾರೆ, ಕರೆಕ್ಟೇ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಈ ಚನ್ನಪಟ್ಟಣ ಒಂದು ಹೇಗಾಗಿದೆ ಅಂದ್ರೆ ಚನ್ನಪಟ್ಟಣ ಇಸ್ ಈಕ್ವಲ್ ಟು 134 ಆಗ್ಬಿಡುತ್ತೆ. ಈಗ ಲಾಸ್ಟ್ ಟೈಮ್ 134 ಸೀಟ್ ಗೆಲ್ಲಿಸ್ಕೊಟ್ರಲ್ಲ ಇದು ಡಿ ಕೆ ಶಿವಕುಮಾರ್ ಅವರು, ಒಂದ್ ವೇಳೆ ಚನ್ನಪಟ್ಟಣ ಗೆಲ್ಲಿಲ್ಲ ಅಂದ್ರೆ ಅದೆಲ್ಲ ಪೂರ್ತಿ ಝೀರೋ ಆಗ್ಬಿಡುತ್ತೆ. ಚನ್ನಪಟ್ಟಣ ಒಂದ್ ಗೆಲ್ಲಿಲ್ಲ, ಡಿ ಕೆ ಶಿವಕುಮಾರ್ ಸೋತೋಗ್ಬಿಟ್ರು ಅಂತ ಆಗ್ಬಿಡುತ್ತೆ. ಚನ್ನಪಟ್ಟಣ ಗೆದ್ರೆ ಅದು ನೋಡಿ ಅವರು ಗೆಲ್ಲಿಸ್ಕೊಟ್ರು ಅಂತ. ಯಾಕೆ ಇದು ಈ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರೇ ಕ್ರಿಯೇಟ್ ಮಾಡ್ಕೊಂಡ್ರು ಅಂತ. ಯಾಕಂದ್ರೆ ಒಕ್ಕಲಿಗ ಬೆಲ್ಟ್ ಅಲ್ಲಿ ನಾನು ಒಕ್ಕಲಿಗ ಲೀಡರ್ ಆಗಿ ಎಮರ್ಜ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಲೆವರೇಜ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. 8 ಜನ ಇದು ಏನು ಒಕ್ಕಲಿಗ ಕ್ಯಾಂಡಿಡೇಟ್ಸ್ ಗೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಟಿಕೆಟ್ ಕೊಟ್ಟು ಅದನ್ನ ಹೇಳ್ಕೊಂಡ್ರು, ನೋಡಿ ನಾನು 8 ಇದು ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ಸಿದ್ದೀನಿ ಒಕ್ಕಲಿಗ ಇದು ಸಮುದಾಯದವರಿಗೆ. ಅದು ಅನ್ಫಾರ್ಚುನೇಟ್ಲಿ ಫಾರ್ ಹಿಮ್ ಹಾಸನ ಬಿಟ್ಟು ಇನ್ನೆಲ್ಲಾ ಕಡೆ ಸೋತೋಗ್ಬಿಟ್ರು. ಆಮೇಲೆ ಬಹಳ ಮುಖ್ಯವಾಗಿ ಬೆಂಗಳೂರು ರೂರಲ್ ಅವರು ತಮ್ಮ ಪ್ರತಿನಿಧಿಸ್ತಾ ಇದ್ದಂತಹ ಡಿ ಕೆ ಸುರೇಶ್ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಬೆಂಗಳೂರು ರೂರಲ್ ಕೂಡ ಸೋತೋಗ್ಬಿಟ್ರು. ಆ ಬೆಂಗಳೂರು ರೂರಲ್ ಭಾಗನೇ ಇದು ಚನ್ನಪಟ್ಟಣ. ಈ ಚನ್ನಪಟ್ಟಣ ಗೆಲ್ಲಲೇ ಬೇಕಾದಂತ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಎಸ್ ಸರ್, ಎಸ್ ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.